ವೀಕ್ಷಕರೇ, ಇವತ್ತು ಬೆಳ್ಳುಳ್ಳಿ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕೋ ಹಾಕೊಳ್ಳೋಣ. ನೋಡಿ ವೀಕ್ಷಕರೇ, ಬೆಳ್ಳುಳ್ಳಿ ಶುಂಠಿ ಹಾಕೊತಾ ಇದ್ದೀನಿ. ವೀಕ್ಷಕರೇ, ಒಂದು 8 ಚಕ್ಕೆ ಪೀಸ್ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್ಗೆ. ಮೆಣಸು, ಕಾಡು ಮೆಣಸು ಒಂದು 20 ಕಾಡು ಮೆಣಸು ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್ಗೆ. ನೋಡಿ ವೀಕ್ಷಕರೇ, ಒಂದು 20 ಲವಂಗ ಹಾಕೊತಾ ಇದ್ದೀನಿ 2 kg ಚಿಕನ್ಗೆ. ಒಂದು 4 ಏಲಕ್ಕಿ ಬುಡ್ಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಒಂದು 14 ಕೆಂಡದಂಥ ಕೆಂಪು ಮೆಣಸಿನ್ಕಾಯಿ, ಅಂದರೆ ನಾರ್ಮಲ್ ಖಾರ ಇರೋವಂಥದ್ದು, ಗ್ಯಾಸ್ಟ್ರಿಕ್ಕು ಯಾವುದೇ ಪ್ರಾಬ್ಲಮ್ ಬರಲ್ವಂತೆ ಅಂಥ ನ್ಯಾಚುರಲ್ ಆಗಿರುವಂಥ ಮೆಣಸಿನ್ಕಾಯಿನ ಒಂದು 15 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್ಗೆ. ನೋಡಿ ವೀಕ್ಷಕರೇ, ಎಲ್ಲ ರುಬ್ಕೊಂಡು ಬಾರ ರಾಹುಲ್ ಅಕ್ಕ, ಹಂಗ ಅಲ್ವೆಲ್ ಮಂಗಕ್ಕ, ಇವನ್ನ ರುಬ್ಕೊಂಡ್ ಬಾ ಬೆಳ್ಳುಳ್ಳಿ ಕಬಾಬ್ಗೆ, ಬೇಗ ರುಬ್ಕೊಂಬ. ರಾಹುಲ ರುಬ್ಕ ಬಂದೇನೋ ಬೆಳ್ಳುಳ್ಳಿ ಕಬಾಬ್ಗೆ. ತಗೋಬಾರ ರಾಹುಲ ಅಕ್ಕ. ನೋಡಿ ಸ್ನೇಹಿತರೆ, ಒಂದು ಸ್ಪೂನು ಧನಿಯಾ ಪುಡಿ, ಒಂದು ಸ್ಪೂನ್ ಅಚ್ಚದ ಖಾರದ ಪುಡಿ, ಒಂದು 2 ಸ್ಪೂನು ಅಕ್ಕಿ ಹಿಟ್ಟು ಹುರ್ಕೊಂಡು ರುಬ್ಕೊಂಬೋದು ಮಿಕ್ಸಿ ಒಳಗಡೆ ಚಿಕನ್ ಬೆಳ್ಳುಳ್ಳಿ ಕಬಾಬ್ಗೆ. 2 ಸ್ಪೂನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನು ಕಾನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇಷ್ಟೆಲ್ಲ ಐಟಮೆಲ್ಲ ಹಾಕ್ಕೊಂಡು ನೀವು ಬೆಳ್ಳುಳ್ಳಿ ಕಬಾಬ್ ಮಾಡಿಕೊಂಡು ನ್ಯಾಚುರಲಾಗಿದೆ, ಅಂದರೆ ಯಾವುದೇ ಕಲಬೆರಕೆ ಇಲ್ಲದೆ ನಾವು ಸ್ವಂತ ತಯಾರಿಸಿರುವಂಥ ನ್ಯಾಚುರಲಾಗಿರುವ ಬೆಳ್ಳುಳ್ಳಿ ಕಬಾಬು ನೋಡೋಣ ಹೇಗಿರುತ್ತೆ. ಬನ್ನಿ ವೀಕ್ಷಕರೇ, ಇದು ಒಂದು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ನಿಂಬೆಹಣ್ಣು, ಒಂದು 20 ಗ್ರಾಮ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಒಂದು 200 ಗ್ರಾಮು ಮೊಸರು, ಕರಡು ಮೊಸರು ಹಾಕ್ಕೊತಾ ಇದ್ದೀನಿ ವೀಕ್ಷಕರೇ. ಒಂದು 2 ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಒಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಬೇಕಾದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ನೋಡಿ ವೀಕ್ಷಕರೇ, ಇದೆಲ್ಲ ಕಲಿಸ್ಕೊತಾ ಇದ್ದೀನಿ. ಎಲ್ಲ ಕಲಿಸ್ಕೊಂಡಾದ್ಮೇಲೆ ಚಿಕನನ್ನು ಆ್ಯಡ್ ಮಾಡ್ತೀನಿ. ನೋಡಿ ವೀಕ್ಷಕರೇ, 2 kg ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೀವಿ. ಈಗೆಲ್ಲ ಇಂಗ್ರೀಡಿಯೆಂಟ್ಸ್ ಆಯಿತು. ನೀವು ಈ ಥರ ಮಾಡ್ಕೊತೀನಿ. ಈಗ ಹಾಕ್ಕೊತಾ ಇದ್ದೀನಿ ಕಲಸೋದಕ್ಕೆ. ನೋಡಿ ವೀಕ್ಷಕರೇ, ಹಾಕ್ಕೊಂಡು ಮಸಾಲೆ ಜೊತೆಗೆ ಮಿಶ್ರಣ ಮಾಡ್ತೀನಿ. ಓಕೆ, ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು ನೀವು ತಿಂದ್ರಿ. ಬೆಳ್ಳುಳ್ಳಿ ಕಬಾಬು ಹಂಗೆ ಸ್ಟ್ರಾಂಗ್ ಆಗಿರುತ್ತೆ, ಯಾವುದೇ ನ್ಯಾಚುರಲಾಗಿ ಮಾಡೋಂಥ ಒಂದು ಕಬಾಬ್ ಇದು. ಅದಕ್ಕಾಗಿ ವೀಕ್ಷಕರೇ ಹೇಳ್ತಾ ಇದ್ದೀನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅವನ್ನೆಲ್ಲ ಮಾಡ್ಕೊಂಡು ತಿಂತಾಯಿರಿ ವೀಕ್ಷಕರೇ. ಹೇಗೆ ಬಂತು ಕಬಾಬ್ ಅನ್ನೋದನ್ನ ತೋರಿಸ್ತೀನಿ, ನೋಡ್ತಾಯಿರಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈಗ ಕಬಾಬ್ ಎಲ್ಲ ಕಲಸಾಯಿತು ರೆಡಿಯಾಗಿ. ಇನ್ನೊಂದು 10 ನಿಮಿಷ ಬಿಟ್ಟು ಕಬಾಬ್ ತೇಲಿಸ್ತೀನಿ ವೀಕ್ಷಕರೇ, ನೋಡ್ತಾಯಿರಿ. ನೋಡಿ ವೀಕ್ಷಕರೇ, ಈಗ ಕಬಾಬನ್ನು ಒಂದೊಂದಾಗಿ ಬಿಡ್ತಾ ಇದ್ದೀನಿ. ಹೇಗಿತ್ತು ಏನಂತ ಕಮೆಂಟ್ ಮಾಡಿ ತಿಳಿಸ್ರಿ. ನನ್ನ ಯೂಟ್ಯೂಬ್ ಚಾನಲ್ಲು ನಿಧಿ 9 TV ಅಂತ ಇದೆ, ಒಂದು ಕೈಲಾಸ ಅಂತ ಒಂದಿದೆ ಯೂಟ್ಯೂಬ್ ಚಾನಲ್ನ. ಈ ಸಬ್ಸ್ಕ್ರೈಬ್ ಮಾಡಿಕೊಂಡು ಜನಗಳು ಎಲ್ಲರೂ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕನ್ನಡ ದಿನಂದು ಗಾಂಧಾರಿ ಅಂತ ಒಂದು ಚಿಕನ್ನು ಮಾಡ್ತಾ ಇದ್ದೀವಿ. ಇದನ್ನು ವೀಕ್ಷಕರೆಲ್ಲರಿಗೂ ಶೇರ್ ಮಾಡಿ ಅಂತ ಇದ್ದೀನಿ ವೀಕ್ಷಕರೇ. ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ನಿಧಿ 9 TV, ಒಂದು ಕೈಲಾಸ ಚಾನಲ್ ಅಂತ ಇದೆ ನೋಡಿ. ನಮಸ್ಕಾರ. ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದೀನಿ, ನ್ಯಾಚುರಲಾಗಿದೆ ನೋಡಿ ವೀಕ್ಷಕರೇ. 2 kg ತಂದು ನ್ಯಾಚುರಲಾಗಿರುವಂಥ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದೀವಿ. ಬನ್ನಿ ವೀಕ್ಷಕರೇ, ನೋಡೋಣ ಹೇಗಿದೆ ಅನ್ನೋದು. ಟೇಸ್ಟು ನೋಡಿಸ್ತೀನಿ, ಹೆಂಗೆ ಕ್ರಿಸ್ಪಿಯಾಗಿ ಬಂದಿದೆ ಅನ್ನೋದನ್ನ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅನ್ನೋದು ನೋಡಿ.
ಇದೆಲ್ಲ ಒಬ್ಬನೇ ತಿಂದಾಕಿ ಮುಗಿಸ್ತೀನಿ ವೀಕ್ಷಕರೇ. ನೋಡಿ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ. ನೋಡಿ ವೀಕ್ಷಕರೇ, ತುಂಬ ಕ್ರಿಸ್ಪಿಯಾಗಿ ಬಂದೈತೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಏನೇನೆಲ್ಲ ಇಂಗ್ರೀಡಿಯಂಟ್ ಹಾಕ್ಸಿದ್ದೀನಿ ಹಾಕ್ಕೊಂಡು ಮಾಡ್ಕೊಂಡು ತಿಂದು. ಯಾವುದೇ ಕಲ್ಲರ್ ಇಲ್ಲ. ಬೆಳ್ಳುಳ್ಳಿ ಕಬಾಬು. ರಾಹುಲ ಬಾರೋ ರಾಹುಲ. ನೋಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋನ ಇಲ್ಲಿಗೆ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮದಲ್ಲಿ ಬೆಳ್ಳುಳ್ಳಿ ಕಬಾಬ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.